ಸೊ ಹಾಯ್ ಎಲ್ಲ ಫ್ಯಾಮ್ಸ್ ಎಲ್ಲರೂ ಹೇಗಿದ್ದೀರಾ? ಅಯ್ಯಪ್ಪ ಎಲ್ಲರೂ ಚೆನ್ನಾಗಿರ್ತೀರಾ, ಚೆನ್ನಾಗಿರಿ ಅಂತ ಕೇಳ್ಕೊಳ್ತಾ ಇವತ್ತಿನ ಹೊಸ ಬ್ಲಾಗಿಗೆ ಸ್ವಾಗತ ಸುಸ್ವಾಗತ. ಬೆಲೆನೇ ಕಟ್ಟೋಕಾಗ್ದಿರೋ ಆಸ್ತಿ ನೀವಿರುವಾಗ ನಮ್ ಜೀವ ಕಣ್ಣು. ಸೊ ಗೈಸ್, ಆ್ಯಕ್ಚುಲಾಗಿ ಇವತ್ತು ಒಂದು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ಈ ಒಂದು ಸ್ಪೆಷಲ್ ಡೇಯಲ್ಲಿ ನಾನು ಎಲ್ಲಿದ್ದೀನಿ ಅಂತ ಕೇಳಿದ್ರೆ ಶಾಕ್ ಆಯ್ತೀರಾ. ಆಲ್ರೆಡಿ ತಮ್ಮನೇಲಿ ನೋಡಿದ್ದೀರಾ, ಶಾಕ್ ಆಗೋದೇನು ತಮ್ಮನೇಲಿ ನೋಡಿದ್ದೀರಾ. ಸೊ ನೋಡ್ತಾ ಇರ್ಬೋದಲ್ಲಿ ನಮ್ಮ ಬಾಸ್ ಇದ್ದಾರೆ, ಓಕೆನಾ. ಶಿವರಾತ್ರಿ ಮಾಡ್ತವ್ರೆ ಅಂದರೆ ಹೆಂಗೆ ಅಂತಂದರೆ ಅವ್ರ ಮನೆಗಳಲ್ಲಿ ಆ್ಯಂಡ್ ದೇವಸ್ಥಾನಗಳಲ್ಲಿ ಈ ಥರ ಇದ್ದು ಅವ್ರ ಜಾಗರಣೆನ ಅವ್ರ ಭಕ್ತಿನ ತೋರಿಸ್ಕೊತವ್ರೆ. ಬಟ್ ನಾನು ಈ ಸತಿ ಶಿವರಾತ್ರಿ ದಿನ ಸ್ಪೆಷಲಾಗೆ ಚಾಲೆಂಜ್ ಮಾಡ್ತಾಯಿದ್ದೀನಿ. ಈ ಒಂದು ಯಾರು ಮಾಡಿರಲ್ಲ, ಸೊ ದಟ್ ಫಸ್ಟ್ ಟೈಮ್ ಇನ್ ಕನ್ನಡ ಅಂತಲೇ ಹೇಳ್ಬೋದು. ಸೊ ಟ್ರೈ ಮಾಡೋಣ. ಆ್ಯಂಡ್ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್. ಲವ್ ಯು ಆಲ್. ಬನ್ನಿ ಹೊರಗಡೆ ಹೋಗೋಣ. ಈಗ ಗೈಸ್ ಫೈನಲಿ ನಮ್ಮ ಗಾಡಿನ ಅಲ್ಲಿ ಪಾರ್ಕ್ ಮಾಡಿ ಇಲ್ಲಿ ಒಳಗಡೆ ಎಂಟ್ರಿ ಅದು ನೋಡ್ತಾ ಇರ್ಬೋದು. ಎಷ್ಟು ಜನ ಇದ್ದಾರೆ ಅಂದರೆ ಸಖತ್ತು ಕ್ರೌಡ್ ಇದೆ ಅಂತ ಹೇಳ್ಬೋದು. ಯಾಕಂದರೆ ಇವತ್ತು ಶಿವರಾತ್ರಿ ಇರೋದ್ರಿಂದ ತುಂಬ ಜನ ಬಂದವ್ರೆ, ಓಕೆನಾ. ಆ್ಯಂಡ್ ಏನು ಅಂತಂದರೆ ಶಿವರಾತ್ರಿ ಅಂದರೆ ಸಾಯಂಕಾಲದ ಮೇಲೆ ಇಲ್ಲಿ ತುಂಬ ಜನ ಇರ್ತಾರೆ. ಇವಾಗ ಸದ್ಯಕ್ಕೆ ಓಕೆ ಅಂದರೆ ನಾರ್ಮಲಾಗಿ ನೀವು ಎಲ್ಲ ಇದು ಮಾಡ್ಬೋದು. ಸಾಯಂಕಾಲ ನೋಡ್ಬೇಕು ಏನಾಗುತ್ತೆ ಅಂತ. ನಾವು ಮಾತಾಡ್ಕೊಂಡು ಎಕ್ಸಿಟಲ್ಲಿ ಹೋಗ್ತಾ ಇದ್ದೀವಿ. ನಾವು ಎಂಟ್ರಿಯಲ್ಲಿ ಹೋಯ್ತಲ್ಲ, ಎಕ್ಸಿಟಲ್ಲಿ ಹೋಗ್ತಿದ್ವಿ. ಆಮೇಲೆ ಅಲ್ಲಿ ಎಂಟ್ರಿ ಕಾಣಿಸ್ತು, ಹಂಗಾಗಿ ಒಳಗಡೆ ಹೋದೋ. ಆಮೇಲೆ ನಡೆಯೋಕ್ಕಾಗ್ದ್ರೆ ಸುಟ್ಟೋಯ್ತದ ಕಾಲು ಗುರು. ಅಪ್ಪ ಏನು ಹೇಳ್ತೀರ, ಬಿಸಿಲು ಮಾತ್ರ. ಬಟ್ ನಮ್ಮ ಬಾಸ್ನ ನೋಡೋ ಒಂದು ಖುಷಿ ಐತಲ್ಲ, ಸಖತ್ತು. ಅದನ್ನು ಅವ್ರನ್ನ ನೋಡಬೇಕು ನಾವು ಮನ್ಸಲ್ಲಿ ಒಂದು ಬಂಬಿಟ್ರೆ ನಿಮ್ಗೇನೇ ಆದರೂ ಅಷ್ಟೇ, ನಿಮ್ಗೇನು ಗೊತ್ತೇ ಆಗಲ್ಲ ಅಂತಲೇ ಹೇಳ್ಬೋದು. ಶಿವರಾತ್ರಿ ದಿವಸ ಮಾತ್ರ ಇಷ್ಟು ಜನ ಇರೋದು. ನಾರ್ಮಲ್ ಡೇಸ ಕಡಿಮೆ ಆಯ್ತಾರೆ. ಬನ್ನಿ ಹೊರಗಡೆ ಗಾಯ್ಸ್ ಒಂದೇ ಒಂದು ಸೆಕೆಂಡ್ ಇಲ್ಲಿ ಒಂದು ಫನ್ನಿ ಮೂಮೆಂಟ್ ತೋರಿಸ್ತೀನಿ ಬನ್ನಿ ಗಾಯ್ಸ್. ಇವನು ನೋಡಿ, ಇವನು ಸುಮ್ಮನೆ ಕೈ ತೋರಿಸ್ಬಿಡಲ್ಲ. ಪಾಪ ಗೈಸ್, ನಮ್ಮ ಬಾಸು ಇಂಥವನ್ನೆಲ್ಲ ನೋಡಿಕೊಂಡು ಪಾಪ ಅವರು ಒಳ್ಳೇದು ಮಾಡ್ಬೇಕು, ಏನು ಮಾಡೋಕ್ಕಾಗುತ್ತೆ ಹೇಳಿ. ತೆಗ್ದಾಯ್ತು. ಏನು ಜನ ಗುರು, ಬರೀ ಲೈನಲ್ಲಿ ನಿಂತ್ಕೊಂಡ್ಬಿಡೋಣ. ಸಾಕಾಗ್ತಾರೆ ಸರ್. ಸಾಕಾದ್ರೆ ರಶ್ ನೋಡಿ ಗುರು, ಎಷ್ಟು ಜನ ಅವ್ರ. ಯಪ್ಪ, ನಮ್ಮ ಬಾಸ್ ಇಷ್ಟೊಂದು ಜನ ಭಕ್ತರವ್ರೆ ಅಂತ ನಿಜ ಅಂದ್ಕೊಂಡಿರಲಿಲ್ಲ. ನೆಕ್ಸ್ಟ್ ಲೆವೆಲ್ ಜನ ಅವರೇ ಗುರು, ನೆಕ್ಸ್ಟ್ ಲೆವೆಲ್. ಬಿಸಿಲು ಹಂಗೆ ಇರೋದಕ್ಕೂ ಅದಕ್ಕೂ ಯಪ್ಪ ತಲೆ ಕೆಟ್ಟೋಗ್ಬಿಡ್ತು ಒಂದು ನಿಮಿಷಕ್ಕೆ ನನಗೆ. ಏನು ಹೇಳೋದು. ಬಟ್ ನಮ್ಮ ಭಕ್ತಿ ಅನ್ನೋದೆಲ್ಲ ನಮ್ಮ ಮನ್ಸೊಳಗಿತ್ತು ಅಂದರೆ ನಿಜ ಇಲ್ಲ, ಏನೂ ಆಗಲ್ಲ. ಅದು ಏನು ಗೊತ್ತೂ ಆಗಲ್ಲ, ಏನೂ ಇಲ್ಲ. ಅದು ಬಿಸಿಲು ಅಲ್ಲ, ಏನೂ ಇಲ್ಲ. ಆ್ಯಂಡ್ ಇಲ್ಲಿ ಏನಂತಂದರೆ ಇಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಆ್ಯಕ್ಚುಲಾಗಿ. ಒಳಗಡೆ ಮಾಡಕ್ಕೆ ಬಿಡೋಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಅಲ್ಲಿ ಕೆಳಗಡೆ ಒಂದು ಗುಡಿ ಥರ ಇದೆಯಲ್ಲ, ಅಲ್ಲಿ ಏನು ಜನ ಗುರು. ಗಾಯ್ಸ್ ಅಲ್ಲಿ ಇದೆಯಲ್ಲ, ಇವಾಗ ಅಲ್ಲಿಗೆ ಹೋಗೋಣ ಬನ್ನಿ. ಅಲ್ಲಿಗೆ ಎತ್ಕೊಂಡು ಹೋಗ್ಬೇಕು. ಇಲ್ಲಿ ಹೇಳು ಮಗನೇ, ಹೇಳು ಮಗನೇ. ಹಿಂಗಾಸ ಹೋಗು. ವೈಟ್ ಹಾಕೊಂಬಂದ್ರೆ ಬದಿಕೊಂಡಂಗೆ ನೀವು, ಇಲ್ಲ ಅಂದ್ರೆ ಅಷ್ಟೇ ಬಿಸಿಲಲ್ಲಿ. ನೋಡ್ರಪ್ಪ, ಇಲ್ಲಿಂದ ನೋಡೋದೇ ಬೇರೆ ಅಂತ. ಸಾಯಂಕಾಲ ಬಂದು ಹಾಲಿನ
ಗೈಸ್ ಇದೇ ನೋಡ್ತಿದ್ರೆ ರುದ್ರಾಕ್ಷಿ ಮಾಲೆ ಇದೆಯಲ್ಲ, ಸೊ ಇದು ಒಂದು 1,08,000 ರುದ್ರಾಕ್ಷಿಯಿಂದ ಮಾಡಿರೋಂಥ ಸರ ಇದು, ಓಕೆನಾ. ಅದು ಏನು ಬರೀ 3 ದಿನದಲ್ಲಿ ಮಾಡಿರೋಂಥ ಸರ ಗೈಸ್. ಇವತ್ತು ಶಿವರಾತ್ರಿ ಇರೋದ್ರಿಂದ ತುಂಬ ಜನ ಅವ್ರೆ, ಓಕೆನಾ. ಇನ್ನೊಂದೇನು ಅಂತಂದರೆ ಶಿವರಾತ್ರಿ ಇವರು ಎಲ್ಲರೂ ಇಲ್ಲೊಂದು ಜಾಗ ಮಾಡ್ತಾರೆ, ಅಂದರೆ ದೇವಸ್ಥಾನದಲ್ಲಿ ಮಾಡ್ತಾರೆ ಆ್ಯಂಡ್ ಅವರು ಮನೆಗಳಲ್ಲಿ ಮಾಡ್ತಾರೆ, ಹಾಗೆ ಅಲ್ಲಿ ಮಾಡ್ತಾರೆ. ಬಟ್ ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ಬ್ಲಾಗ್ ಸ್ಪೆಷಲೇ ಅದು. ಶಿವರಾತ್ರಿ ನಾನು ಎಲ್ಲಿ ಮಾಡ್ತೀನಿ ಅಂತ ಹೇಳೋಕ್ಕೆ ಹೋಗಲ್ಲ, ತೋರಿಸ್ತೀನಿ. ನಮ್ಮ ಚಾನಲ್ ಬೇಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ. ಬನ್ನಿ ಹೋಗುವ. ಈಗ ಸಾಯಂಕಾಲ ರಾತ್ರಿ ಆಗೋರು ವೆಯ್ಟ್ ಮಾಡೋಣ. ಏನು ಸುತ್ತೈತೆ ಗುರು, ಬಿಸಿಲಿಗೂ ಜನಕ್ಕೂ ನೋಡ್ಲಾ. ಗಾಯ್ಸ್ ನೀವು ದರ್ಶನ ಮುಗಿಸ್ಕೊಂಡು ಹಂಗೆ ಮುಂದೆ ಬಂದರೆ ಇಲ್ಲಿ ಒಂದು ನೋಡ್ಲಿಕ್ಕೆ ಸಿಗುತ್ತೆ. ಇಲ್ಲಿ ನಮ್ಮ ಬಸವಣ್ಣಗಳೆಲ್ಲ ಇರ್ತಾರೆ. ಬನ್ನಿ ಒಂದ್ಸತಿ ಒಳಗಡೆ ಹೋಗಿ ವಿಸಿಟ್ ಮಾಡಿ ನಿಮಗೆಲ್ಲ ತೋರಿಸ್ತೀನಿ, ಬನ್ನಿ ಗೈಸ್. ಸೊ ನೋಡ್ತಾ ಇರ್ಬೋದು ಇಲ್ಲೆಲ್ಲ. ಅಯ್ಯೋ ಏನಾಗಲ್ಲ. ಇವು ಏನು ಹಿಂಗವಲ್ಲ ಇವು. ಯಾವ ಊರು ಎತ್ಕೊಳ್ಗುರು ಇವು? ಮಸ್ತ್ ಆಗವೆ ಇದ್ದೋಡಿ. ಸೇಮ್ ನಂದಿ ಥರನೇ ಇದೆ, ನಂದಿ ಬಸ್ಸು. ಓ ಇಲ್ಲೊಬ್ರು ಅವರು ಬನ್ನಿ ಸ್ಪೆಷಲ್ಲು ನೋಡಿ. ಸಕ್ಕತ್ತಾಗಿದ್ರು, ಯಾವ ಗುದ್ದಿಯಲ್ಲ ಅನ್ಸುತ್ತೆ, ಗುದ್ದಿಯಲ್ಲ ಯಾವನು ಸುಲಭವಾಗಿ. ಬನ್ನಿ ತರಲೆ ನನ್ನ ಮಕ್ಕಳು. ಒಂದು ನಿಮಿಷ ಗೈಸ್, ವ್ಲಾಗ್ ಎಂಡಾಗ ಹೋಗ್ಬತ್ತು. ಸ್ಕಿಪ್ ಮಾಡಬೇಡಿ, ಯಾಕಂದರೆ ಅಸಲಿ ಆಟ ಇವಾಗ ಶುರು ಆಗಿರೋದು ನಂಗೆ ಚಾಲೆಂಜು. ಸೊ ಇವಾಗ ಸಾಯಂಕಾಲದವರೆಗೂ ನಾನು ವೆಯ್ಟ್ ಮಾಡಿ ಶಿವರಾತ್ರಿ ಎಲ್ಲ ಆಚರಿಸ್ತೀನಿ. ನಾನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಎಪಿಸೋಡ್ 2ಗೆ ವೆಯ್ಟ್ ಮಾಡ್ತಾಯಿರಿ ಗೈಸ್.